ಗೈಸ್ ಇವರು ಕೋಳಿ ರಮ್ಯಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ರೀಸೆಂಟ್ ಆಗಿ ಮೀಶೋ ಅಫಿಲಿಯೇಟ್ ನ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆ ಅರ್ನಿಂಗ್ಸ್ ನ ಮಾಡ್ಕೊಂಡು ಈಗ ಮೀಶೋ ಬೆಸ್ಟ್ ಕ್ರಿಯೇಟರ್ ಅಂತ ಕೂಡ ಅನ್ಸ್ಕೊಂಡಿದ್ದಾರೆ. ಓಕೆನಾ, ಅಷ್ಟೇ ಅಲ್ಲದೆ ಇವಾಗ ಇವರು ಒಳ್ಳೆ ಅರ್ನಿಂಗ್ಸ್ ಮಾಡಾದ್ಮೇಲೆ ಅಫಿಲಿಯೇಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಈಗ ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ ಹೆಂಗ್ ಅಫಿಲಿಯೇಟ್ ಮಾಡೋದು ಏನು ಪ್ರತಿಯೊಂದನ್ನು ಕ್ಲಾಸ್ ಅನ್ನ ತಗೊಳ್ತಾ ಇದ್ದಾರೆ. ಓಕೆನಾ, ನಾನು ಏನ್ ಫ್ರೀ ಆಗಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನೇ ಅವರು ದುಡ್ಡನ್ನ ಕಟ್ಟಿಸ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೀ ಆಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಹೆಂಗೆ ಸ್ಟಾರ್ಟ್ ಮಾಡೋದು ಮೀಶೋ ಕಂಪ್ನಿಯಲ್ಲಿ, ಹಾಗೆ ಇನ್ಸ್ಟಾಗ್ರಾಮ್ ಅನ್ನ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಆಟೋಮೆಟಿಕ್ DM ಅನ್ನ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ ಗೈಸ್. ಓಕೆನಾ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್ ತುಂಬಾ ಜನ ಕೇಳ್ತಾ ಇದ್ರಿ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂದ್ರೆ ಏನು, ಯಾವ ರೀತಿ ಜಾಯಿನ್ ಆಗೋದು, ಇನ್ಸ್ಟಾಗ್ರಾಮ್ ಅನ್ನ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಆಟೋಮೆಟಿಕ್ DM ನ ಕನೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ, ಟೋಟಲಿ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಮಾಡ್ಬಿಟ್ಟು ದುಡ್ಡು ಮಾಡೋದು ಹೇಗೆ. ಸೊ ಫುಲ್ ಇನ್ಫಾರ್ಮೇಶನ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಪ್ರಾಡಕ್ಟ್ಗೆ ಎಷ್ಟೆಷ್ಟು ಕಮಿಷನ್ ಸಿಗುತ್ತೆ ಫುಲ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಗೈಸ್, ನೀವು ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲಾ ಪ್ರಾಡಕ್ಟ್ ರಿವ್ಯೂ ಮಾಡಕ್ ಹೋಗ್ಬೇಡಿ. ಅಫಿಲಿಯೇಟೆಡ್ ಅಂತ ಯಾವ ಪ್ರಾಡಕ್ಟ್ ಇರುತ್ತೆ ಆ ಪ್ರಾಡಕ್ಟ್ ಅನ್ನ ಮಾತ್ರ ಮಾಡಿ. ಓಕೆನಾ, ಆ ಪ್ರಾಡಕ್ಟಿಗೆ ಮಾತ್ರ ನಿಮಗೆ 10%, 5% ಮೇಲೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಅಫಿಲಿಯೇಟೆಡ್ ಅಂತ ಇಲ್ಲದೆ ಇರೋ ಪ್ರಾಡಕ್ಟ್ ಅನ್ನ ನೀವೇನಾದ್ರೂ ರಿವ್ಯೂ ಮಾಡಿ ಅದನ್ನ ಜನ ನಿಮ್ ಲಿಂಕ್ ಇಂದ ಆರ್ಡರ್ ಮಾಡ್ಕೊಂಡ್ರು ನಿಮ್ಗೆ ಕಮಿಷನ್ ಸಿಗಲ್ಲ. 0.5% ಇರುತ್ತೆ. ಅದೇನ್ ದುಡ್ಡೇ ಅರ್ನ್ ಆಗಲ್ಲ. ಓಕೆನಾ, ಸೊ ನಿಮ್ಗೆ ದುಡ್ಡು ಅರ್ನ್ ಆಗಬೇಕು ಅಂತಂದ್ರೆ ಅಫಿಲಿಯೇಟೆಡ್ ವಿಡಿಯೋನ ಮಾಡಿ. ಅಫಿಲಿಯೇಟೆಡ್ ಅಂತ ಏನ್ ಪ್ರಾಡಕ್ಟ್ ಇರುತ್ತೆ ಅದ್ರ ರಿವ್ಯೂಸ್ ನ ಕೊಡಿ. ಆ ರಿವ್ಯೂಸ್ ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲೇ ಹಾಕಬೇಕು. ಆಟೋಮೆಟಿಕ್ DM ಅನ್ನ ಕನೆಕ್ಟ್ ಮಾಡ್ಕೋಬೇಕು. ಆ ವಿಡಿಯೋನ ಯಾರೇ ನೋಡಿ ಇಂಟ್ರೆಸ್ಟ್ ಇರೋ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವರಿಗೆ ಆಟೋಮೆಟಿಕ್ಲಿ ಮೆಸೇಜ್ ಹೋಗುತ್ತೆ, ಅಲ್ಲಿ ನಿಮ್ಮ ಅಫಿಲಿಯೇಟ್ ಲಿಂಕ್ ಹೋಗುತ್ತೆ. ಸೊ ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ಪ್ರಾಡಕ್ಟ್ ಅನ್ನ ರಿವ್ಯೂ ಮಾಡೋದಕ್ಕೆ ಏನ್ ಪರ್ಚೇಸ್ ಮಾಡ್ತೀವಲ್ಲ ಅದನ್ನ ಪರ್ಚೇಸ್ ಮಾಡ್ಬಿಟ್ಟು ಮತ್ತೆ ರಿಟರ್ನ್ ಕೂಡ ಮಾಡ್ಬಿಡ್ಬೋದು. ಓಕೆನಾ, ನಮ್ಮ ಅಕೌಂಟ್ ಬ್ಲಾಕ್ ಆಗೋದಾಗ್ಲಿ ಆ ತರ ಏನೂ ಇಲ್ಲ. ಸ್ವತಃ ಮೀಶೋ ಅವರೇ ಹೇಳಿದ್ದಾರೆ, ಯಾರೆಲ್ಲ ಕ್ರಿಯೇಟರ್ಸ್ ಗಳಿದ್ದೀರಾ ಸೊ ಅವರು ಪ್ರಾಡಕ್ಟ್ ಅನ್ನ ಬೈ ಮಾಡಿಬಿಟ್ಟು ರಿವ್ಯೂ ವಿಡಿಯೋ ಮಾಡಿಕೊಂಡು ನೀವು ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡ್ಬೋದು ಅಂತ ಹೇಳಿ. ಸೊ ಅದೊಂದು ಬೆನಿಫಿಟ್ ಇದೆ. ಸೊ ಹಾಗಿದ್ರೆ ಈ ಒಂದು ಅಫಿಲಿಯೇಟ್ ನ ಹೆಂಗ್ ಸ್ಟಾರ್ಟ್ ಮಾಡೋದು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಗೈಸ್, ನೀವು ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ ಅರ್ನ್ ಮಾಡಬೇಕು ಅಂದ್ರೆ ಮೊದಲು ಜಾಯಿನ್ ಆಗಬೇಕು. ಸೊ ಹೇಗಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳಿ ಸರ್ಚ್ ಮಾಡಿ. ಸೊ ಮೀಶೋ ಅಪ್ಲಿಕೇಶನ್ ಅಲ್ಲಿ ಡೈರೆಕ್ಟ್ ಲಿಂಕ್ ಇಲ್ಲ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಅಕೌಂಟ್ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು. ಸೊ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳಿ ಇದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಲಿಂಕ್ಗಳು ಕಾಣಿಸ್ತಾ ಇದೆ ಅಲ್ವಾ, ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಫಸ್ಟ್ ಒಂದು ಜಾಯಿನ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ. ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ಆಗಿ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಇಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ, ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ವೆಯ್ಟ್ ಮಾಡೋಣ, ಲೋಡ್ ಆಗ್ತಾ ಇದೆ. ಪೇಜ್ ಓಪನ್ ಮಾಡಾದ್ಮೇಲೆ ನಿಮ್ಗಲ್ಲಿ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಕನೆಕ್ಟ್ ಕೇಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ಲೀಸ್ ರೀಕನೆಕ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಇದೆ. ಸೊ ನಾನು ಆಲ್ರೆಡಿ ಜಾಯಿನ್ ಆಗಿದ್ದೆ. ಸೊ ಇವಾಗ ನಿಮಗೆ ಈ ರೀತಿ ಪೇಜ್ ಬರುತ್ತೆ. ಓಕೆನಾ, ನೀವೇನು ಮಾಡಬೇಕು, ಇನ್ಸ್ಟಾಗ್ರಾಮನ್ನು ಮೊದಲು ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಇನ್ಸ್ಟಾಗ್ರಾಮನ್ನು ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕರೆಕ್ಟಾಗಿ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಓಕೆನಾ, ರಾಂಗ್ ಆಯಿತು ಕೂಡ ನಿಮಗಿಲ್ಲಿ ಎಷ್ಟೇ ಸತಿ ಟ್ರೈ ಮಾಡಿದ್ರೂ ತೊಗೊಳ್ಳಲ್ಲ, ಕರೆಕ್ಟಾಗಿ ಹಾಕಬೇಕು. ಇಲ್ಲಿ ನೋಡಿ, ಯೂಸರ್ ನೇಮ್ ಕೇಳ್ತಾ ಇದೆ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಯೂಸರ್ ನೇಮ್ ಪಾಸ್ವರ್ಡ್ ಒಂಚೂರು ಮಿಸ್ಟೇಕ್ ಇಲ್ದೇ ಕರೆಕ್ಟಾಗಿ ಹಾಕಬೇಕು. ಇಲ್ಲ ಅಂತಂದರೆ ನೀವು ವರ್ಷ ಇಡೀ ಟ್ರೈ ಮಾಡಿದ್ರೂ ತೊಗೊಳ್ಳಲ್ಲ. ಓಕೆನಾ, ಸೊ ಕರೆಕ್ಟಾಗಿ ಹಾಕಿಬಿಟ್ಟು ನೆಕ್ಸ್ಟು ಲಾಗಿನ್ ಮೇಲೆ ಕೊಡಿ. ಇವಾಗ ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಕರೆಕ್ಟಾಗಿ ಎಂಟರ್ ಮಾಡಾದಮೇಲೆ ನೆಕ್ಸ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಓಕೆನಾ, ಕರೆಕ್ಟ್ ಇತ್ತು ಅಂದರೆ ಬೇಗನೆ ತೊಗೊಳುತ್ತೆ. ಇಲ್ಲಾಂತಂದರೆ ಫರ್ಗೆಟ್ ಪಾಸ್ವರ್ಡ್ ಕೊಟ್ಬಿಟ್ಟು ರೀಸೆಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇವಾಗ ಸೇವ್ ಇನ್ಫಾರ್ಮೇಷನ್ ಅಂತ ಇದೆ ಅಲ್ವಾ, ಅದನ್ನು ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಏನು ಟೆನ್ಷನ್ ತೊಗೋಬಿಡಿ, ಫರ್ಗೆಟ್ ಪಾಸ್ವರ್ಡ್ನ ಕೊಟ್ಬಿಟ್ಟು ನೀವು ರೀಸೆಟ್ ಅಂದರೆ ಹೊಸದಾಗಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೋದು. ಓಕೆನಾ, ನೆಕ್ಸ್ಟ್ ಇಲ್ಲಿ ಅಲೋ ಕೊಡಿ. ಅಲೋ ಕೊಟ್ಟಾದಮೇಲೆ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ಆಟೋಮೆಟಿಕ್ DM ಕನೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ನೋಡಿ, ಆಟೋಮೆಟಿಕ್ DM ಆನ್ ಆಗಿರುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳಿದೆ. ಓಕೆನಾ, ಸೊ ಇದೇನಪ್ಪ ಅಂತಂದರೆ ಟ್ರಿಗರ್ ವರ್ಡ್ಸ್ ಅಂತ ಅಂದರೆ ನೋಡಿ, ನಿಮಗೆ ಯಾರಾದರೂ ಕಮೆಂಟ್ ಮಾಡಿದಾಗ ಅವರಿಗೆ ಲಿಂಕ್ ಹೋಗುತ್ತಲ್ವ, ಆಟೋಮೆಟಿಕ್ DM ಹೋಗುತ್ತಲ್ವಾ, ಸೊ ಅದು. ಸೊ ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಅವರು ನಿಮ್ಮ ವಿಡಿಯೋಗೆ ಏನಂತ ಕಮೆಂಟ್ ಮಾಡಬೇಕು
ಅವ್ರು ಏನು ಕಮೆಂಟ್ ಮಾಡಿದರೆ ಅವರಿಗೆ ಆಟೋಮೆಟಿಕ್ DM ಹೋಗಬೇಕು ಅಂತ ಹೇಳಿ ಅಷ್ಟೇ, ಓಕೆನಾ. ಅವರೇ ಇಲ್ಲಿ ಟ್ರಿಗರ್ ವರ್ಡ್ಸ್ ಸಾಕಷ್ಟು ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ಯಾರಾದರೂ ಜನ ಇನ್ನೂ ಬೇರೆ ಬೇರೆ ಥರ ಕಮೆಂಟ್ ಮಾಡ್ತಾರಾ ಅಂತ ಥಿಂಕ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಮುಗೀತು. ಟ್ರಿಗರ್ ವರ್ಡ್ಸಲ್ಲಿ ಯಾವುದೆಲ್ಲ ವರ್ಡ್ಸ್ಗಳಿರುತ್ತೆ ಆ ರೀತಿ ಯಾರಾದರೂ ಕಮೆಂಟ್ ಮಾಡಿದ್ರೆ ಅವರಿಗೆ ಡೈರೆಕ್ಟಾಗಿ ಆಟೋಮೆಟಿಕ್ DM ಹೋಗುತ್ತೆ, ಓಕೆನಾ. ನೀವೇನು ಒಬ್ಬರಿಗೆ ಕೂತ್ಕೊಂಡು ಮೆಸೇಜ್ ಕಮೆಂಟ್ಗೆ ರಿಪ್ಲೈ ಮಾಡೋದೇನು ಬೇಕಾಗಿಲ್ಲ, ಆಟೋಮೆಟಿಕ್ಲಿ DM ಹೋಗುತ್ತೆ. ಸೊ ನೆಕ್ಸ್ಟು ಇನ್ಸ್ಟಾಗ್ರಾಮ್ ವೀಡಿಯೋನ ಆಟೋಮೆಟಿಕ್ DM ಅವ್ರಿಗೆ ಬೇರೆಯವರು ಕಮೆಂಟ್ ಮಾಡಿದವರಿಗೆ ಆಟೋಮೆಟಿಕ್ಲಿ DM ಹೋಗೋ ಹಾಗೆ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀರಾ. ಇನ್ಸ್ಟಾಗ್ರಾಮನ್ನು ಕನೆಕ್ಟ್ ಮಾಡ್ಕೊಂಡ ತಕ್ಷಣವೇ ಯಾವೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿರ್ತೀರಾ ಪ್ರತಿಯೊಂದು ಇಲ್ಲಿ ಬರುತ್ತೆ, ಓಕೆನಾ. ಸೊ ಯಾವ ವೀಡಿಯೋಗೆ ಆಟೋಮೆಟಿಕ್ DMನ್ನು ಕನೆಕ್ಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ಸೊ ಈ 3 ಆಪ್ಷನಲ್ಲಿ ಯಾವುದಾದ್ರೂ ಮಾಡ್ಕೋಬೋದು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ವೀಡಿಯೋ ಮಾಡಿರ್ತೀರಲ್ವಾ, ಆ ರಿವ್ಯೂ ವಿಡಿಯೋ ಪ್ರಾಡಕ್ಟಿಗೆ ಏನು ರಿವ್ಯೂ ಕೊಟ್ಟಿರ್ತೀರಲ್ಲ ಆ ಪ್ರಾಡಕ್ಟ್ ಏನಾದರೂ ನೀವು ಆರ್ಡರ್ ಮಾಡ್ಕೊಂಡಿದ್ರೆ ಸೊ ಆರ್ಡರ್ ಲಿಂಕನ್ನು ನೀವು ಫಸ್ಟ್ ಆಪ್ಷನಲ್ಲಿ ಹಾಕ್ಬೋದು. ಇಲ್ಲಾಂತಂದರೆ ಅದನ್ನು ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ರೆ ವಿಶ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂತಂದರೆ ಡೈರೆಕ್ಟಾಗಿ ಆ ಒಂದು ಪ್ರಾಡಕ್ಟ್ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡ್ಬೋದು. ಸೊ ಇವಾಗ ನಾನು 2ನೇ ಆಪ್ಷನ್ನು ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಈ ರೀತಿ ನೀವು ಪ್ರಾಡಕ್ಟನ್ನು ಸೇವ್ ಮಾಡಿ ಇಟ್ಕೊಬಿಡಿ. ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದು ಬೆಟರ್, ಓಕೆನಾ. ವಿಶ್ ಲಿಸ್ಟ್ ಓಪನ್ ಮಾಡಿದ ತಕ್ಷಣವೇ ಅಲ್ಲಿ ಸೇವ್ ಮಾಡ್ಕೊಂಡಿರೋದು ಎಲ್ಲ ಆಪ್ಷನ್ ಬರುತ್ತಲ್ವಾ, ಬೇಗನೆ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ನಾನು ಕಲರ್ ಲೈಟ್ ಇದೆ. ಸೊ ಇವಾಗ ಕಲರ್ ಲೈಟಿಂದು ಇನ್ನು ಎಕ್ಸ್ಟ್ರಾ ಯಾವುದಾದ್ರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಇಲ್ಲ, ಸದ್ಯಕ್ಕೆ ಅದೊಂದೇ ಇರೋದು. ಸೊ ಇವಾಗ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನೆಕ್ಸ್ಟ್ ಕಂಪ್ಲೀಟ್ ಅಂತ ಇದೆ ಅಲ್ವಾ, ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮುಗೀತು. ಇಲ್ಲಿ ಫಸ್ಟ್ ಒನ್ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಅದನ್ನು ಕ್ಲಿಕ್ ಮಾಡ್ಕೋಬೋದು ಗೈಸ್, ಓಕೆನಾ. ನೀವೇನು ಪ್ರಾಡಕ್ಟ್ ಆರ್ಡರ್ ಮಾಡಿರ್ತೀರಾ ಎಲ್ಲ ಲಿಸ್ಟ್ ಅಲ್ಲಿ ಬರುತ್ತೆ. ಆವಾಗ ಯಾವ ರಿವ್ಯೂ ಪ್ರಾಡಕ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗೀತು. ಸೊ ನೆಕ್ಸ್ಟು ನೋಡಿ ಈ ರೀತಿ ಒಂದು ಬರುತ್ತೆ. ಇಲ್ಲಿ ಕಾಪಿ ಕೊಲಾಬ್ರೇಷನ್ ಲಿಂಕ್ ಅಂತ ಇದೆ. ನೀವು ಲಿಂಕ್ ಆದರೂ ಕಾಪಿ ಮಾಡಿಕೊಂಡು ಶೇರ್ ಮಾಡ್ಬೋದು. ಇಲ್ಲಾಂತಂದರೆ ಆ ಒಂದು ವೀಡಿಯೋ ಕನೆಕ್ಟ್ ಮಾಡ್ಕೊಂಡಿರ್ತೀರಲ್ವ ಅದಕ್ಕೆ ಆಟೋಮೆಟಿಕ್ DM ಕನೆಕ್ಟ್ ಆಗಿರುತ್ತೆ. ಆ ಒಂದು ವೀಡಿಯೋಗೆ ಟ್ರಿಗರ್ ವರ್ಡ್ಸ್ ಏನು ಆ್ಯಡ್ ಆಗಿರುತ್ತೆ, ಯಾರೇ ಒಬ್ಬರು ಕಮೆಂಟ್ ಮಾಡಿದ್ರು ಕೂಡ ಅವರಿಗೆ ಆಟೋಮೆಟಿಕ್ಲಿ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕು ಶೇರ್ ಆಗುತ್ತೆ. ಸೊ ಜಸ್ಟ್ ಅವರು ಆ ಅಫಿಲಿಯೇಟ್ ಲಿಂಕಿಂದ ಕ್ಲಿಕ್ ಮಾಡಿ ಆರ್ಡರ್ ಮಾಡಿಕೊಂಡ್ರೆ ನಿಮ್ಗಲ್ಲಿ ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ. ಗೈಸ್ ಅಷ್ಟೇ ಅಲ್ಲ, ತುಂಬ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಕೊಟ್ಟಿರ್ತಾರೆ. ಸೊ ನೀವು ರಿವ್ಯೂ ವೀಡಿಯೋ ಮಾಡಾದ್ಮೇಲೆ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ಹೇಳಿ ಸೊ ನೀವು ಕ್ಲಿಯರ್ ಆಗಿ ಓದ್ಕೊಂಡು ಆ್ಯಡ್ ಮಾಡಬೇಕು. ನೋಡಿ, ರಿವ್ಯೂ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೀಶೋ ಆ್ಯಪ್ ಟ್ಯಾಗ್ ಇರಲೇಬೇಕು, ಓಕೆನಾ. ಇಲ್ಲಾಂತಂದರೆ ಕಮಿಷನ್ ಸಿಗಲ್ಲ. ಸೊ ಅದನ್ನೆಲ್ಲ ಒಂದ್ಸತಿ ಓದ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಗೈಸ್, ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ರಿವ್ಯೂ ವಿಡಿಯೋದಲ್ಲಿ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಆಮೇಲೆ ಅವ್ರಿಗೆ ಆಟೋಮೆಟಿಕ್ DM ಹೋಗುತ್ತಲ್ವಾ, ಆ ಥರ DM ಹೋದ್ಮೇಲೆ ನಿಮ್ಮ ಅಫಿಲಿಯೇಟ್ ಲಿಂಕ್ ಕೂಡ ಶೇರ್ ಆಗಿರುತ್ತಲ್ವಾ, ನಿಮ್ಮ ಅಫಿಲಿಯೇಟ್ ಲಿಂಕನ್ನು ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ಕ್ಲಿಕ್ ಮಾಡಿ ಎಷ್ಟು ಜನ ಆರ್ಡರ್ ಮಾಡ್ಕೊಂಡಿದ್ದಾರೆ, ಸೊ ಎಷ್ಟು ಕಮಿಷನ್ ನಿಮಗೆ ಸಿಕ್ಕಿದೆ, ಪ್ರತಿಯೊಂದು ಪರ್ಫಾರ್ಮೆನ್ಸಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಓಕೆನಾ. ಅದಾದಮೇಲೆ ಪೇಮೆಂಟ್ ವಿಷಯಕ್ಕೆ ಬಂದರೆ ನಿಮಗೆ ಎಷ್ಟು ಪೇಮೆಂಟ್ ಕನ್ಫರ್ಮ್ ಆಗಿದೆ, ಸೊ ಎಷ್ಟು ಪೇಮೆಂಟ್ ಪೆಂಡಿಂಗಲ್ಲಿದೆ, ಸೊ ಪ್ರತಿಯೊಂದು 7 ಡೇಸಲ್ಲಿ ಎಷ್ಟು ಮಾಡಿದ್ದೀರಾ, ಲೈಫ್ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ, ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿರುತ್ತೆ. ಅದಾದಮೇಲೆ ಆಟೋಮೆಟಿಕ್ DM ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಕಸ್ಟಮ್ ಟ್ರಿಗರ್ ವರ್ಡ್ಸ್ಗಳನ್ನ ನೀವು ಮತ್ತೆ ರೀಸೆಟ್ ಮಾಡ್ಕೋಬೋದು. ಸೊ ಈ ರೀತಿ ಸೊ ಇದು ಯಾವಾಗಲೂ ಆನಲ್ಲೇ ಇರಬೇಕು, ಓಕೆನಾ. ಆಫ್ ಏನಾದರೂ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋಗೆ ಆಟೋಮೆಟಿಕ್ DM ಹೋಗಲ್ಲ. ಸೊ ಹಾಗಾಗಿ ಯಾವಾಗಲೂ ಆನಲ್ಲೇ ಇರಬೇಕು. ಸೊ ಗೈಸ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೆನ್ಪಿಡ್ಕೊಳ್ಳಿ, ನಿಮ್ಮ ಅಫಿಲಿಯೇಟ್ ಲಿಂಕಿಂದ ಆರ್ಡರ್ ಮಾಡ್ಕೊಂಡಾದ್ಮೇಲೆ ಆ ಒಂದು ಪ್ರಾಡಕ್ಟನ್ನು ಜನರು ರಿಟರ್ನ್ ಮಾಡಬಾರ್ದು, ಕ್ಯಾನ್ಸಲ್ ಮಾಡಬಾರ್ದು. ಅವರೇ ಇಟ್ಕೊಂಡ್ರೆ ಮಾತ್ರ ನಿಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಅಕಸ್ಮಾತ್ ಆರ್ಡರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಕಮಿಷನ್ ಇಲ್ಲಿ ಶೋ ಆಗುತ್ತೆ. ಅವ್ರೇನಾದರೂ ಆ ಪ್ರಾಡಕ್ಟನ್ನು ರಿಟರ್ನ್ ಮಾಡಿದ್ರೆ, ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಏನು ಕಮಿಷನ್ ತೋರಿಸ್ತಾ ಇರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ, ಓಕೆನಾ. ಸೊ ಅವರು ಪ್ರಾಡಕ್ಟನ್ನು ಇಟ್ಕೊಂಡ್ರೆ ಮಾತ್ರ ನಿಮಗೆ ಕಮಿಷನ್ ಅನ್ನೋದು ಬರೋದು, ಇಲ್ಲ ಅಂತಂದರೆ ಬರಲ್ಲ. ಸೊ ಇವಾಗ ವೆರಿ ಇಂಪಾರ್ಟೆಂಟು, ಯಾವ ಪ್ರಾಡಕ್ಟನ್ನು ನಾವು ಶೇರ್ ಮಾಡಬೇಕು, ರಿವ್ಯೂ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡಿ ನಿಮಗೆ ಅಫಿಲಿಯೇಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ರೀತಿ ಪಿಂಕ್ ಕಲರಲ್ಲಿ ಅಫಿಲಿಯೇಟ್ ಅಂತ ಇರುವಂತಹ ಪ್ರಾಡಕ್ಟನ್ನು ಮಾತ್ರ ನೀವು ಶೇರ್ ಮಾಡಬೇಕು. ನೋಡಿ, ಎಲ್ಲ ಪ್ರಾಡಕ್ಟ್ ಮೇಲೂ ಬೇರೆ ಕಮಿಷನ್ ಇದೆ. ಸೊ ಒಂದು ಕಡೆ 4% ಇದೆ, ಒಂದು ಕಡೆ 9.6% ಇದೆ, ಇನ್ನೊಂದು ಕಡೆ 11% ಇದೆ. ಸೊ ಎಲ್ಲ ಪ್ರಾಡಕ್ಟಿಗೂ ಬೇರೆ ಕಮಿಷನ್ ಇರುತ್ತೆ, ಓಕೆನಾ. ಸೊ ನೀವು ಮೊದಲು ಈ ಪ್ರಾಡಕ್ಟನ್ನು ತರಿಸ್ಕೊಂಡು ರಿವ್ಯೂ ವಿಡಿಯೋನ ಮಾಡಿ ಮತ್ತೆ ಆ ಪ್ರಾಡಕ್ಟನ್ನು ರಿಟರ್ನ್ ಕೂಡ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಇದನ್ನು ಮೀಶೋ ಕಂಪ್ನಿಯವರೇ ಕೊಟ್ಟಿರೋಂತಹ ಬೆಸ್ಟ್ ಆಫರ್. ಅಕಸ್ಮಾತ್ ನೀವೇನಾದರೂ ಅಫಿಲಿಯೇಟ್ ಅಂತ ಇಲ್ಲದೆ ಇರೋ ಪ್ರಾಡಕ್ಟನ್ನು ನೀವೇನಾದರೂ ಆರ್ಡರ್ ಮಾಡಿಕೊಂಡು ರಿವ್ಯೂ ವಿಡಿಯೋ ಮಾಡಿದ್ರೆ ನೋಡಿ, ಇಲ್ಲಿ ನಿಮಗೆ ವಾರ್ನಿಂಗ್ ಅಂತ ಹೇಳಿ 0.5% ಕಮಿಷನ್ ಅಂತ ಹೇಳಿ ತೋರಿಸ್ತಾ ಇದೆ. ಅಷ್ಟೇ ನಿಮಗೆ
ಸಿಗೋದು, ಯಾವುದೇ ಅರ್ನಿಂಗ್ಸ್ ಆಗಲ್ಲ. ಸೊ ಹಾಗಾಗಿ ಮೇಯ್ನಾಗಿ ನೀವು ಅಫಿಲಿಯೇಟ್ ಅಂತ ಇರುವಂತಹ ಪ್ರಾಡಕ್ಟನ್ನೇ ಶೇರ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಕಮಿಷನ್ ಸಿಗಲ್ಲ. ಓಕೆನಾ? ಸೊ ಗೈಸ್, ಪ್ರತಿದಿನ ನೀವು ರಿವ್ಯೂ ವೀಡಿಯೋಸ್ಗಳನ್ನ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೇ ಅಪ್ಲೋಡ್ ಮಾಡಿ. ಓಕೆನಾ? ಸೊ ನಿಮಗೆ ರೀಚ್ ಜಾಸ್ತಿ ಆದಂಗೆ ನಿಮಗೆ ಆರ್ಡರ್ಸ್ಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಲಿಂಕಿಂದ ತುಂಬ ಜನ ಆರ್ಡರ್ ಮಾಡ್ಕೊಳ್ಳೋರು ಸಿಗ್ತಾರೆ. ಓಕೆನಾ? ಸೊ ನೀವು ಪ್ರತಿದಿನ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದರೆ ನಿಮ್ಮ ವಿಡಿಯೋಗಳು ಕೂಡ ವೈರಲ್ ಆಗೋಕ್ಕೆ ಶುರು ಆಗುತ್ತೆ. ಅಫಿಲಿಯೇಟ್ ವೀಡಿಯೋಸ್ಗಳಂತೂ, ರಿವ್ಯೂ ವೀಡಿಯೋಸ್ಗಳಂತೂ ಸಾಕಷ್ಟು ಜನ ನೋಡ್ತಾರೆ. ಓಕೆನಾ? ಬೇಗನೆ ವೈರಲ್ ಆಗುತ್ತೆ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಅರ್ನಿಂಗ್ಸ್ ಅನ್ನೋದು ಕೂಡ ಚೆನ್ನಾಗಾಗುತ್ತೆ. ಓಕೆನಾ? ಸೊ ಹಾಗಾಗಿ ಯಾರಿಗೆಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ದೀರಾ, ತಪ್ಪದೇ ವಿಡಿಯೋ ಪೂರ್ತಿ ನೋಡಿಬಿಟ್ಟು ಜಾಯಿನ್ ಆಗಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೀವು ಆಲ್ರೆಡಿ ಅರ್ನಿಂಗ್ಸ್ನ ಶುರು ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.